ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವಾರ ಧರ್ಮಸಭೆ ಯೇಸುವಿನ ತಿರು ಶರೀರ ಮತ್ತು ರಕ್ತದ ಹಬ್ಬವನ್ನು ಆಚರಿಸುವುದಲ್ಲಿ, ಯೇಸುವಿನ ತಿರು ಶರೀರ ಮತ್ತು ರಕ್ತ ದೇವರು ಮನುಷ್ಯರಿಗೆ ಕೊಟ್ಟ ಒಂದು ದೊಡ್ಡ ಕಾಣಿಕೆಯಾಗಿದೆ. ಯೋಹಾನನ ಸುಸಂದೇಶ 6:51 ಯೇಸುನಾಥರು ಹೇಳಿದ ಹಾಗೆ, ಲೋಕಕ್ಕೆ ನಾನು ಕೊಡುತ್ತಿರುವ ನನ್ನ ಮಾಂಸವೇ ನನ್ನ ಜೀವಂತ ರೊಟ್ಟಿಯಾಗಿದೆ. ಲೋಕದ ಒಂದು ಉದ್ಧಾರಕ್ಕಾಗಿ ನಾನು ಕೊಡುತ್ತಿರುವ ನನ್ನ ಮಾಂಸವೇ ಆ ಒಂದು ಜೀವಂತ ರೊಟ್ಟಿಯಾಗಿದೆ. ಈ ಒಂದು ರೊಟ್ಟಿಯನ್ನು ಪವಿತ್ರ ಬಲಿಪೂಜೆಯಲ್ಲಿ ಸ್ವೀಕರಿಸಲು, ಆರಾಧಿಸಲು ದೇವರು ಕೊಟ್ಟ ಈ ಒಂದು ಅವಕಾಶಕ್ಕಾಗಿ, ಕಾಣಿಕೆಯಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಆರಾಧನೆ ಸಮಯದಲ್ಲಿ ಆ ಒಂದು ದೇವರ ಒಂದು ಮಹಿಮೆಗಾಗಿ, ಆ ದೇವರ ಒಂದು ಆಶೀರ್ವಾದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಇಗೋ, ನಾನು ನಿಮ್ಮೊಡನೆ ಇದ್ದೇನೆ ಎಂದು ನುಡಿದ ಪ್ರೀತಿಯ ಯೇಸುವೆ, ದಿವ್ಯ ಪರಮ ಪ್ರಸಾದದಲ್ಲಿ ಸದಾ ಕಾಲವು ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸುತ್ತಿರುವ ಪ್ರೀತಿಯ ದೇವರೇ, ನಿಮಗೆ ಆರಾಧನೆ. ಇಗೋ ನಾನು ನಿಮ್ಮೊಡನೆ ಇದ್ದೇನೆ ಎಂದು ವಾಗ್ದಾನ ಮಾಡಿದ ಪ್ರಭುವೇ, ದಿವ್ಯ ಸಂಸ್ಕಾರದಲ್ಲಿ ಆಸೀನರಾದ ಪ್ರಭುವೇ ನಿಮಗೆ ಸ್ತೋತ್ರ. ಈಗ ನಾನು ನಿಮ್ಮೊಡನೆ ಇದ್ದೇನೆ
ಎಂದು ವಾಗ್ದಾನ ಮಾಡಿದ ಪ್ರಭುವೇ, ದಿವ್ಯ ಸಂಸ್ಕಾರದಲ್ಲಿ ಆಸೀನರಾದ ಪ್ರಭುವೇ ನಿಮಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಸರ್ವವನ್ನು ಸೃಷ್ಟಿಸಿದ ಮಹೋನ್ನತರಾದ ಪ್ರೀತಿಯ ದೇವರೇ, ಭೂಲೋಕ ಅಳಿದರೂ ನನ್ನ ನುಡಿಗಳು ಅಳಿಯದು ಎಂಬುದಾಗಿ ವಾಗ್ದಾನ ಮಾಡಿದ ಪ್ರೀತಿಯ ಯೇಸುವೆ, ನಿಮಗೆ ಆರಾಧನೆ. ಪರಮೋನ್ನತ ದೇವರು ನೀನೇ, ಸೃಷ್ಟಿಕರ್ತೆಯ ಪಾಲಕ ನೀನೇ, ಭೂಲೋಕಳಿದರು ನಿನ್ನ ಅಳಿಯದು, ನಿನ್ನ ಅಳಿಯದು ಸ್ತೋತ್ರ. ಪರಲೋಕದ ದೇವರು ನೀನೇ, ಸೃಷ್ಟಿಕರ್ತೆಯ ಪಾಲಕ ನೀನೇ, ಭೂಲೋಕಳಿದರು ನಿನ್ನಯ ನುಡಿಗಳು ನಿನ್ನ ಮಳಿಯದು ಎಂದು. ಹಾಲೆಲೂಯಾ, 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 ಹಾಲೆಲೂಯಾ. ಯೋಹಾನ 6ನೇ ಅಧ್ಯಾಯ 51ನೇ ವಚನದಲ್ಲಿ ಯೇಸು ಹೀಗೆಂದು ನುಡಿಯುತ್ತಾರೆ, ಸ್ವರ್ಗದಿಂದ ಬಂದಿಹ ರೊಟ್ಟಿಯು ನಾನೇ, ನನ್ನನ್ನು ಭುಜಿಸುವವನು ಚಿರಕಾಲ ಬಾಳುವನು. ಲೋಕದ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾ ಕೊಡುವ ರೊಟ್ಟಿ. ಈ ರೀತಿಯಾಗಿ ವಾಗ್ದಾನ ಮಾಡಿದ ಯೇಸುವೆ, ನಮ್ಮ ಪೂರ್ಣ ಮನಸ್ಸಿನಿಂದ ನಮ್ಮ ಪೂರ್ಣ ಹೃದಯದಿಂದ ನಿಮಗೆ ಆರಾಧನೆ. ಸ್ವರ್ಗದಿಂದ ಬಂದಿಹ ರೊಟ್ಟಿಯೋ ನಾನೇ, ಚಿರಕಾಲ ಬಾಳುವನು ನನ್ನ ಭುಜಿಸುವವನು. ಸ್ವರ್ಗದಿಂದ ಬಂದಿಹ ರೊಟ್ಟಿಯೋ ನಾನೇ, ಚಿರಕಾಲ ಬಾಳುವನು ನನ್ನ ಭುಜಿಸುವವನು. ಲೋಕದ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾ ಕೊಡುವ ರೊಟ್ಟಿ. ಲೋಕದ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾ ಕೊಡುವ ರೊಟ್ಟಿ. ಆರಾಧನೆ ದಿವ್ಯ
ಸಂಸ್ಕಾರವೇ. ಎನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ದಿವ್ಯ ಸಂಸ್ಕಾರವೇ. ಎನ್ನೇಸುವೆ ನಿಮಗೆ ಆರಾಧನೆ. ಮನ್ನಾ ತಿಂದರು ನಿಮ್ಮ ಪೂರ್ವಜರು, ಸಾವಿಗೆ ತುತ್ತಾದರು ಅವರೆಲ್ಲರೂ. ಆದರೆ ನಾನು ಕೊಡುವ ರೊಟ್ಟಿಯನ್ನು ಭುಜಿಸುವವನು ಚಿರಕಾಲ ಬಾಳುವನು ಎಂದು ನುಡಿದ ಪರಮಪ್ರಸಾದದಲ್ಲಿರುವ ಪ್ರೀತಿಯ ಯೇಸುವೆ, ನಿಮಗೆ ಆರಾಧನೆ. ಮನ್ನಾ ತಿಂದರು ನಿಮ್ಮ ಪೂರ್ವಜರು, ಸಾವಿಗೆ ತುತ್ತಾದರು ಅವರಿಲ್ಲ. ಮನ್ನಾ ತಿಂದರು ನಿಮ್ಮ ಪೂರ್ವಜರು, ಸಾವಿಗೆ ತುತ್ತಾದರು ಅವರಿಲ್ಲ. ಹಾಗಲ್ಲ ಈ ರೊಟ್ಟಿ ಭುಜಿಸುವವನು ಚಿರಕಾಲ ಬಾಳುವನು ನನ್ನಲ್ಲಿಯೇ. ಹಾಗಲ್ಲ ಈ ರೊಟ್ಟಿ ಭುಜಿಸುವವನು ಚಿರಕಾಲ ಬಾಳುವನು ನನ್ನಲ್ಲಿಯೇ. ಆರಾಧನೆ, ಆರಾಧನೆ ದಿವ್ಯ ಸಂಸ್ಕಾರವೇ. ಎನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ದಿವ್ಯ ಸಂಸ್ಕಾರವೇ. ಎನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ದಿವ್ಯ ಸಂಸ್ಕಾರವೇ. ಎನ್ನೇಸುವೆ ನಿಮಗೆ ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುನಾಥರ ತಿರು ಶರೀರ ಮತ್ತು ರಕ್ತದ ಹಬ್ಬದ ಅಂಗವಾಗಿ ಈ ಒಂದು ಆರಾಧನೆಗೆ ನಿಮ್ಮೆಲ್ಲರೂ ನಾನು ಸ್ವಾಗತಿಸುತ್ತೇನೆ. ಈ ಒಂದು ರವಿವಾರ ಧರ್ಮಸಭೆ ಯೇಸುವಿನ ತಿರು ಶರೀರ ಮತ್ತು ರಕ್ತದ ಹಬ್ಬವನ್ನು ಆಚರಿಸುತ್ತಿರುವಾಗ, ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ಮಟ್ಟಿಗೆ ನಾವು ಈ ಹಬ್ಬದ ಬಗ್ಗೆ, ಆ ಚರಿತ್ರೆಯ ಬಗ್ಗೆ, ಆ ಮಹಿಮೆ ಬಗ್ಗೆ ನಾವು ತಿಳಿದುಕೊಳ್ಳುತ್ತೀವೋ ಅಷ್ಟ ಮಟ್ಟಿಗೆ ಆ ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ ಬೆಳೆಯಲು ಸಾಧ್ಯ. ಆದುದರಿಂದ ಈ ಒಂದು ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ಹೇಗೆ ಚರಿತ್ರೆಯಲ್ಲಿ ಈ ಒಂದು ಯೇಸುವಿನ ತಿರು ಶರೀರದ ಮತ್ತು ರಕ್ತದ ಹಬ್ಬ ಪ್ರಾರಂಭವಾಯಿತು, ಅಲ್ಲದೆ ಈ ಹಬ್ಬದ ಒಂದು ಮಹತ್ವವೇನು, ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಯೇಸುವಿನ ತಿರು ಶರೀರ ಮತ್ತು ರಕ್ತದ ಒಂದು ಸಂಸ್ಕಾರದಿಂದ ಆಶೀರ್ವಾದಗಳನ್ನು ಪಡೆಯಬೇಕಾದರೆ ನಾವು ಪಾಲಿಸಬೇಕಾದ ಅಂಶಗಳು, ಸತ್ಯಗಳು ಯಾವುವು ಎಂಬುದನ್ನು ಧ್ಯಾನಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಚರಿತ್ರೆಯನ್ನು ನಾವು ಅವಲೋಕಿಸಿ ನೋಡಿದಾಗ ಹೇಗೆ ಈ ಒಂದು ಯೇಸುವಿನ ತಿರು ಶರೀರ ಮತ್ತು ರಕ್ತ ಹಬ್ಬ, ಕಾರ್ಪಸ್ ಕ್ರಿಸ್ಟಿ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಮೊಟ್ಟ ಮೊದಲನೇ ಬಾರಿಗೆ 13ನೇ ಶತಮಾನದಲ್ಲಿ ಬೆಲ್ಜಿಯಂ ರಾಷ್ಟ್ರದಲ್ಲಿ ಇದು ಪ್ರಾರಂಭವಾಯಿತು. 13ನೇ ಶತಮಾನದಲ್ಲಿ 1246ನೇ ಒಂದು ವರ್ಷದಲ್ಲಿ ಸಿಸ್ಟರ್ ಜೂಲಿಯಾನ ಅವರಿಗೆ ನಿರಂತರವಾಗಿ ಆ ಒಂದು ಸಂಪೂರ್ಣವಾದ ಆ ಒಂದು ಚಂದ್ರನ ಒಂದು ದರ್ಶನ, ಆ ಫುಲ್ ಮೂನ್ ವಿತ್ ದ ಡಾರ್ಕ್ ಸ್ಪಾಟ್, ಆ ಒಂದು ಚಂದ್ರನ ಒಂದು ಸುತ್ತಲೂ ಆ ಒಂದು ಕಪ್ಪು ಚುಕ್ಕೆಗಳ ಒಂದು ದರ್ಶನ ನಿರಂತರವಾಗಿ ಬರುತ್ತಾ ಇತ್ತು. ಈ ರೀತಿಯಾಗಿ ಸಂತ ಜೂಲಿಯನವರಿಗೆ ಇಂಥ ಒಂದು ದರ್ಶನಗಳು, ಸಂದೇಶಗಳು ಬರುತ್ತಾ ಇರುತ್ತಿರುವಾಗ ಇದರ ಸಂದೇಶವಾದರೂ ಏನು, ಇದರ ಅರ್ಥವಾದರೂ ಏನು ಎಂದು ಆಳವಾಗಿ ಅವಲೋಚಿಸಿದಾಗ ಒಂದು ಸತ್ಯ ತಿಳಿಯಲ್ಪಟ್ಟಿತು. ಅದೇನೆಂದರೆ
ಆ ಒಂದು ಚಂದ್ರ ಧರ್ಮಸಭೆಯಾಗಿತ್ತು. ಅಲ್ಲದೆ ಆ ಒಂದು ಧರ್ಮಸಭೆಯಲ್ಲಿ ಈ ಒಂದು ಕಪ್ಪು ಚುಕ್ಕಿ ನಮ್ಮ ಆರಾಧನೆಯ ಆ ಒಂದು ಪಂಚಾಂಗವನ್ನು ಪರೀಕ್ಷಿಸಿದಾಗ ಒಂದು ಸತ್ಯ ತಿಳಿಯಿತು. ಹೇಗೆ ಧರ್ಮಸಭೆಯಲ್ಲಿ ಇನ್ನೂ ಆ ಒಂದು ಸಂದರ್ಭದಲ್ಲಿ ಯೇಸುವಿನ ತಿರು ಶರೀರಕ್ಕೆ, ರಕ್ತಕ್ಕೆ ಈ ಪ್ರಾಮುಖ್ಯತೆಯನ್ನು, ಸ್ಥಾನವನ್ನು ಕೊಡಲಾಗಿಲ್ಲ. ಆದುದರಿಂದ ಅವಳ ನಿರಂತರ ಈ ಒಂದು ಪ್ರಾರ್ಥನೆಯಿಂದ, ಪ್ರಭಾವದಿಂದ ಧರ್ಮಸಭೆಯಲ್ಲಿ ಪ್ರಾರಂಭಿಸಬೇಕೆಂದು ದೇವರೇ ತಿಳಿಯಪಡಿಸಿದಾಗ ಆ ಲೀಚಿಯೋ ಆ ಒಂದು ಧರ್ಮಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 1246 ಈ ಒಂದು ಸಂತರ ಈ ಒಂದು ನಿರಂತರ ಒಂದು ದರ್ಶನಗಳಿಂದ ಆ ಒಂದು ಧರ್ಮ ಪ್ರಾಂತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಹಬ್ಬವನ್ನು ಪ್ರಾರಂಭಿಸಲಾಯಿತು. ಪ್ರೈಸ್ ದ ಲಾರ್ಡ್, Praise the Lord. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಅದಾದ ನಂತರ ಪ್ರಿಯ ಸಹೋದರ ಸಹೋದರಿಯರೇ, ಕೆಲವು ವರ್ಷಗಳ ನಂತರ ಫಾದರ್ ಪೀಟರ್ ಆಫ್ ಪ್ರಾಗ್, ಆ ಒಂದು ಜರ್ಮನಿ ರಾಷ್ಟ್ರದ ಆ ಒಂದು ಗುರುಗಳು ಜರ್ಮನಿಯಿಂದ ಆ ಒಂದು ರೋಮಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಿರುವಾಗ ಬೊಲ್ಸೇನ ಆ ಒಂದು ಸ್ಥಳದಲ್ಲಿ ಸೆಂಟ್ ಕ್ರಿಸ್ಟಿನ ಆ ದೇವಾಲಯದಲ್ಲಿ ಉಳಿದು ಒಂದು ದಿವಸ ಬಲಿಪೂಜೆ ಅರ್ಪಿಸಿದಾಗ ಆ ಬಲಿಪೂಜೆಯಲ್ಲಿ ನಡೆದ ಆ ಒಂದು ಅದ್ಭುತ. ಸಾಮಾನ್ಯವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಬಲಿಪೂಜೆಯ ಸಮಯದಲ್ಲಿ ಗುರುಗಳಿಗೆ ವಿಶ್ವಾಸವಿರಬೇಕು ಎಂಬ ಒಂದು ಅಪೇಕ್ಷೆ, ಅಲ್ಲದೆ ಆ ಒಂದು ಕರೆ, ಭಕ್ತರಿಗೂ ಸಹ ವಿಶ್ವಾಸವಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಗುರುಗಳಿಗೂ ಸಹ ಈ ಒಂದು ಬಲಿಪೂಜೆಯನ್ನು ಅರ್ಪಿಸುತ್ತಿರುವಾಗ ಯೇಸುವಿನ ಶರೀರ ರಕ್ತದಲ್ಲಿ ಅವಿಶ್ವಾಸವಿರಬೇಕೆಂಬುದು. ಎಷ್ಟೋ ಒಂದು ದೇವಾಲಯಗಳಲ್ಲಿ ಗುರುಗಳು ಬಲಿಪೂಜೆ ಅರ್ಪಿಸುವ ಆ ಬಲಿಪೀಠದ ಆ ಒಂದು ಮಗ್ಗಲೆ, ಆ ಒಂದು ಪಟ್ಟಿಯ ಮೇಲೆ ಆ ಒಂದು ವಾಕ್ಯಗಳನ್ನು ಬರೆದಿರುತ್ತಾರೆ. ಆಫರ್ ದಿಸ್ ಮಾಸ್ ಆ್ಯಸ್ ಯುವರ್ ಫಸ್ಟ್ ಆ್ಯಂಡ್ ಲಾಸ್ಟ್ ಮಾಸ್. ಈ ಬಲಿಪೂಜೆಯನ್ನು ಈ ಒಂದು ಮೊದಲನೆಯ ಒಂದು ಕೊನೆಯ ಬಲಿಪೂಜೆಯನ್ನಾಗಿ ಅರ್ಪಿಸು, ಏಕೆಂದರೆ ಅಷ್ಟು ಪ್ರಾಮುಖ್ಯತವಾಗಿದೆ ಈ ಒಂದು ಬಲಿಪೂಜೆ. ಫಾದರ್ ಪೀಟರ್ ಆಫ್ ಪ್ರಾಗ್ ಈ ರೀತಿಯಾಗಿ ವಿಶ್ವಾಸವಿಲ್ಲದೆ, ಭರವಸೆ ಇಲ್ಲದೆ, ಸಂಶಯದಿಂದ ಅಂದು ಬೊಲ್ಸೇನಾದಲ್ಲಿ ಬಲಿಪೂಜೆಯನ್ನು ಅರ್ಪಿಸುತ್ತಿರುವಾಗ, ಯಾವಾಗ ಅವರು ರೊಟ್ಟಿ ದ್ರಾಕ್ಷಾರಸವನ್ನು ಅರ್ಪಿಸಿ ಆ ಅರ್ಪಣಾ ಪ್ರಾರ್ಥನೆಯನ್ನು ಹೇಳಿ ಆಶೀರ್ವದಿಸಿದ ರೊಟ್ಟಿಯನ್ನು ಮೇಲೆ ಕೆತ್ತುತ್ತಾರೋ, ಮೇಲೆ ಕೆತ್ತಿದ ತಕ್ಷಣ ಆಶೀರ್ವದಿಸಿದ ರೊಟ್ಟಿಯಿಂದ ರಕ್ತದ ಹನಿಗಳು ತೊಟ್ಟು ತೊಟ್ಟಾಗಿ ಆ ಪೀಠದ ಆ ಒಂದು ಬಟ್ಟೆಯ ಮೇಲೆ ಬೀಳುವ ಒಂದು ದರ್ಶನವನ್ನು ಕಾಣುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ಎರಡನೆಯದಾಗಿ ಚರಿತ್ರೆಯಲ್ಲಿ ಈ ದೇವರು ತಮ್ಮ ಮಹಿಮೆಯನ್ನು ಬಲಿಪೂಜೆ ಮುಖಾಂತರ ತೋರ್ಪಡಿಸಿದಾಗ ಈ ಜೂಲಿಯನ ಮತ್ತು ಫಾದರ್ ಪೀಟರ್ ಆಫ್ ಪ್ರಾಗ್ ಇವರ ಒಂದು ದರ್ಶನಗಳನ್ನು, ಮಹಿಮೆಗಳನ್ನು ನೋಡಿ ಅಂದಿನ ಜಗದ್ಗುರುಗಳಾದ 4ನೆಯ ಉರ್ಬಾನ್ ಅವರು ಎಲ್ಲ ರೀತಿಯಿಂದ ಇವುಗಳನ್ನು ವೈಯಕ್ತಿಕವಾಗಿ ಹತ್ತಿರವಾಗಿ ಆ ಒಂದು ಪರೀಕ್ಷಿಸಿ ಅವಲೋಕಿಸಿ ಸತ್ಯಗಳನ್ನು ಕಂಡುಹಿಡಿದು ಆಗಸ್ಟ್ ಆ ಒಂದು 11ನೇ ದಿನಾಂಕದಂದು 2064 ಆ ವರ್ಷದಂದು ಬಹಿರಂಗವಾಗಿ ಸಾಮೂಹಿಕವಾಗಿ ಪಾಲನಾ ಪತ್ರವನ್ನು ಅವರು ದಯಪಾಲಿಸಿ ಈ ಹಬ್ಬವನ್ನು ಧರ್ಮಸಭೆಯಲ್ಲಿ ಪ್ರಾರಂಭಿಸಬೇಕು ಎಂದು ಒಂದು 4ನೆಯ ಜಗದ್ಗುರುಗಳಾದ ಉರ್ಬಾನರು ಚರಿತ್ರೆಯಲ್ಲಿ ಈ ಹಬ್ಬವನ್ನು ಪ್ರಾರಂಭಿಸಿದರು. ಅಷ್ಟು ಮಾತ್ರವಲ್ಲ, ಥಾಮಸ್ ಅಕ್ವೈನಿಸ್ ಆ ಒಂದು ಪಂಡಿತರಿಗೆ ಈ ಒಂದು ಯೇಸುವಿನ ತಿರು ಶರೀರದ ಬಗ್ಗೆ ಹಾಡುಗಳನ್ನು ರಚಿಸುವಂತೆಯೂ ಈ ಟಾಂಟುಮ್ ಎರ್ಗೋ ಈ ಒಂದು ಮುಖ್ಯವಾದ ಅರ್ಥಪೂರ್ಣವಾದ ಆ ಒಂದು ಹಾಡನ್ನು ಸಹ ಅದೇ ಸಮಯದಲ್ಲಿ ಅವರು ರಚಿಸಿದರು. ಅಷ್ಟು ಮಾತ್ರವಲ್ಲ, ಆ ವರ್ಷದಿಂದ ಬಲಿಪೂಜೆ ಆದ ನಂತರ ಎಲ್ಲ ಕಡೆಗೆ ಪರಮ ಪ್ರಸಾದದ ಮೆರವಣಿಗೆಯನ್ನು ಪ್ರಾರಂಭಿಸಲಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಚರಿತ್ರೆಯನ್ನು ಹೊಂದಿ ಈ ಹಬ್ಬವನ್ನು ನಾವು ಪ್ರಾರಂಭಿಸಿದ್ದೇವೆ. ಎಷ್ಟು ಮಟ್ಟಿಗೆ ನಾವು ಚರಿತ್ರೆಯನ್ನು ನಾವು ತಿಳಿದುಕೊಳ್ಳುತ್ತೀವೋ ಅಷ್ಟರ ಮಟ್ಟಿಗೆ ನಾವು ಭಕ್ತಿ ವಿಶ್ವಾಸದಲ್ಲಿ ಭಾಗವಹಿಸುತ್ತೇವೆ. ಪ್ರೇಸ್ ದ ಲಾರ್ಡ್, Praise the Lord. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಪಾದ್ರೆ ಪಿಯೋ ಒಂದು ಮಾತನ್ನು ಹೇಳುತ್ತಾರೆ. ಯೇಸುವಿನ ತಿರು ಶರೀರ ಮತ್ತು ರಕ್ತವನ್ನು ಆಳವಾಗಿ ಅವಲೋಚಿಸಿ ಒಂದು ಮಾತನ್ನು ಹೇಳುತ್ತಾರೆ. ಫಾರ್ ಟುಡೇಸ್ ಮಾಡರ್ನ್ ವರ್ಲ್ಡ್ and for today's hunger, Eucharist, blood and the body of Jesus, the best medicine.
ಇವತ್ತಿನ ಆಧುನಿಕ ಈ ಒಂದು ಆಧ್ಯಾತ್ಮಿಕ ಒಂದು ಹಸಿವಿಗೆ ಪರಮ ಪ್ರಸಾದವೇ, ಬಲಿಪೂಜೆಯೇ ಒಳ್ಳೆಯದಾದ ಈ ಒಂದು ಔಷಧಿ. ಇವತ್ತಿನ ಆಧ್ಯಾತ್ಮಿಕ ಆ ಒಂದು ಹಸಿವಿಗೆ ಪರಮ ಪ್ರಸಾದವೇ ಈ ಒಂದು ಒಳ್ಳೆಯದಾದ ಈ ಒಂದು ಆಶೀರ್ವಾದ, ಅಲ್ಲದೆ ಒಂದು ಔಷಧಿ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಜಗದ್ಗುರುಗಳಾದ ಉರ್ಬಾನವರು ಈ ಒಂದು ಯೇಸುವಿನ ತಿರು ಶರೀರದ ಬಗ್ಗೆ, ರಕ್ತದ ಬಗ್ಗೆ ಅವರಿಗೆ ಒಂದು ಹಾಡುಗಳನ್ನು ಅಲ್ಲದೆ ಹಬ್ಬಗಳನ್ನು ಪ್ರಾರಂಭಿಸುವಂತೆ ಹೇಳಿದಾಗ ಸುಮಾ ಥಿಯೋಲಜಿಕ ಆ ಒಂದು ಪತ್ರದಲ್ಲಿ, ಆ ಒಂದು ಗ್ರಂಥದಲ್ಲಿ ಪರಮ ಪ್ರಸಾದದ ಬಗ್ಗೆ ಆಳವಾಗಿ ಹೇಳುತ್ತಾರೆ. ಅವರು ಹೇಳಿದ ಹಾಗೆ, ಟ್ರೈ ಟು ಬಿಲೀವ್ ವಾಟ್ ಯು ಸಿ ಆ್ಯಂಡ್ ಸಿ ವಾಟ್ ಯು ಬಿಲೀವ್. ನೀವು ವಿಶ್ವಾಸಿಸುವುದನ್ನು ನೋಡಿರಿ, ಅಲ್ಲದೆ ನೋಡಿದ್ದನ್ನು ನೀವು ವಿಶ್ವಾಸಿಸಿರಿ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಯೇಸುನಾಥರ ಆ ಒಂದು ಸತ್ಯವನ್ನು ಯೋಹಾನನ ಒಂದು ಸುಸಂದೇಶ 6ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ನಾವು ಜ್ಞಾಪಿಸುತ್ತೇವೆ. ಯೋಹಾನನ ಸುಸಂದೇಶ 6ನೇ ಅಧ್ಯಾಯ 51ನೇ ವಾಕ್ಯ, ಲೋಕದ ಉದ್ಧಾರಕ್ಕಾಗಿ ನಾನು ಕೊಡುತ್ತಿರುವ ನನ್ನ ಮಾಂಸವೇ ಆ ಒಂದು ಜೀವಂತ ರೊಟ್ಟಿ. ಲೋಕಕ್ಕೆ ನಾನು ಕೊಡುತ್ತಿರುವ ನನ್ನ ಮಾಂಸವೇ ಆ ಒಂದು ಜೀವಂತ ರೊಟ್ಟಿ. ಇದು ಕಠಿಣವಾದ ಮಾತುಗಳು, ಆದರೂ ಯೇಸುನಾಥರು ಮಾತ್ರ ಇದನ್ನು ಹೇಳುತ್ತಾ ಇದ್ದರು. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಒಂದು ಪಾನ. ನಿಮಗೆ ನಿತ್ಯ ಜೀವ ಬೇಕಾದರೆ, ನೀವು ನನ್ನಲ್ಲಿ ನೆಲೆಸಬೇಕಾದರೆ ಈ ಮಾಂಸವನ್ನು, ಶರೀರವನ್ನು, ರಕ್ತವನ್ನು ಸೇವಿಸಲೇಬೇಕು. ಇದು ಕಠಿಣವಾದ ಮಾತುಗಳಾಗಿದ್ದರೂ ಸಹ ಯೇಸುನಾಥರು ಮಾತ್ರ ಪ್ರಿಯ ಸಹೋದರ ಸಹೋದರಿಯರೇ ಇದನ್ನು ಮಾತ್ರ ಹೇಳುತ್ತಾ ಇದ್ದರು. ಮರುಭೂಮಿಯಲ್ಲಿ ನಿಮ್ಮ ಪೂರ್ವಜರು ಮನ್ನಾ ತಿಂದರೂ ಸಾವಿಗೀಡಾದರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ಸ್ವೀಕರಿಸಲೇಬೇಕು. ನಿತ್ಯ ಜೀವ ಬೇಕಾದರೆ ಸ್ವೀಕರಿಸಲೇಬೇಕು, ನನ್ನಲ್ಲಿ ನೆಲೆಸಬೇಕಾದರೆ ಸ್ವೀಕರಿಸಲೇಬೇಕು ಎಂದು ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ ಅಂಥ ಒಂದು ಮಹಾ ರಹಸ್ಯವನ್ನು ನಾವು ಜ್ಞಾಪಿಸುತ್ತಿದ್ದೇವೆ. ವಿಶೇಷವಾಗಿ ಥಾಮಸ್ ಅಕ್ವಿನಸರು ಇದರ ಬಗ್ಗೆ ಆಳವಾಗಿ ಧ್ಯಾನಿಸಿ ಒಂದು ಸತ್ಯವನ್ನು ನಮಗೆ ತಿಳಿಸುತ್ತಾರೆ. ಈ ಒಂದು ಹಬ್ಬದ ಯೇಸುವಿನ ತಿರು ಶರೀರದ ರಕ್ತದ ಆ ಹಬ್ಬದ ಆ ಒಂದು ಉದ್ದೇಶವಾದರೆ ಏನು, ಅರ್ಥವಾದರೆ ಏನು? ನಮ್ಮ ಧರ್ಮಸಭೆಯ ಧರ್ಮ ಪ್ರಬೋಧನೆಯ ಆ ಒಂದು ಕ್ಯಾಟಕಿಸಮ್ ಆ ಒಂದು ಪುಸ್ತಕದಲ್ಲಿ 1377ನೇ ಒಂದು ಸಂಖ್ಯೆಯಲ್ಲಿ ಓದುತ್ತೇವೆ. ಯಾವಾಗ ಗುರುಗಳು ಈ ರೊಟ್ಟಿ ದ್ರಾಕ್ಷಾರಸದ ಮೇಲೆ ಕೈಯಿಟ್ಟು ಪ್ರಾರ್ಥಿಸುತ್ತಾರೆಯೋ, ಥಾಮಸ್ ಹೇಳಿದ ಹಾಗೆ, it is the real and the true and the substantial presence of the body, blood and the divinity and the soul of Jesus. ಯಾವಾಗ ಗುರುಗಳು ಆ ಒಂದು ಪ್ರಾರ್ಥನೆ ಹೇಳಿ ಪ್ರಾರ್ಥಿಸುತ್ತಾರೆಯೋ, ಯೇಸುನಾಥರ ತಿರು ಶರೀರ, ರಕ್ತ, ಅಲ್ಲದೆ ಆತ್ಮ, ಅಲ್ಲದೆ ಆ ಒಂದು ದೈವತ್ವವು ನಿಜವಾಗಿಯೂ ಆ ಒಂದು ಪ್ರಸನ್ನತೆಯನ್ನು ಪಡೆದಿರುತ್ತದೆ. ಬರೀ ಆ ಒಂದು ಪ್ರಸನ್ನತೆಯಲ್ಲ, ಅವರು ದೇವರಾಗಿಯೂ ಮನುಷ್ಯರಾಗಿಯೂ ಈ ಒಂದು ಪ್ರತಿ ಬಲಿಪೂಜೆಯಲ್ಲಿ ಬರುತ್ತಾ ಇರುತ್ತಾರೆ. ಸಂತ ಥಾಮಸ್ ಇದನ್ನೇ ಹೇಳುತ್ತಾರೆ, ಇಟ್ ಇಸ್ ದ ಇಂಟಿಮೇಟ್ ಆ್ಯಂಡ್ ದ ಫೈನಲ್ ಆ್ಯಂಡ್ ದ ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಆಫ್ ಜೀಸಸ್. ದೇವರು ನಮಗೆ ಕೊಟ್ಟಿರುವ ಅಷ್ಟು ಹತ್ತಿರವಾಗಿ ಸಂಪೂರ್ಣವಾಗಿ ಕೊಟ್ಟಿರುವ ಒಂದು ಕಾಣಿಕೆ ಅಂತಂದರೆ ತಮ್ಮನ್ನೇ ತಾವು ಬರಿದಾಗಿ ನಮ್ಮನ್ನೇ ಆ ಒಂದು ರೊಟ್ಟಿ ಈ ಒಂದು ದ್ರಾಕ್ಷಾರಸದಲ್ಲಿ ಸಮರ್ಪಿಸಿ ಅವರ ಒಂದು ಶರೀರ ಮತ್ತು ರಕ್ತವಾಗುವಂತೆ ಆಹ್ವಾನಿಸುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ತಂದೆ ತಾಯಿಗಳಿದ್ದಾರೆ. ತಂದೆ ತಾಯಿಗಳು ಮರಣ ಹೊಂದಲೇಬೇಕು. ಮರಣ ಹೊಂದುವ ಸಂದರ್ಭದಲ್ಲಿ ಏನೇನೋ ಕಾಣಿಕೆಗಳನ್ನು, ಆಶೀರ್ವಾದಗಳನ್ನು ಕೊಡುತ್ತಾ ಇರುತ್ತಾರೆ. ನಾವು ಒಂದೊಂದು ಸಾರಿ ನಾವು ಧ್ಯಾನಕೂಟದಲ್ಲಿ ಕೇಳುತ್ತಿರುವಾಗ, ನಿಮ್ಮ ತಂದೆ ತಾಯಿಗಳನ್ನು ಉಳಿಸಲು ಎಷ್ಟೋ ಪ್ರಯತ್ನಿಸಿದರು, ಎಷ್ಟೋ ತ್ಯಾಗ ಮಾಡಿದರು, ಉಳಿಸಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ತಂದೆ ತಾಯಿಗಳು ಹೋಗುತ್ತಿರುವಾಗ ಕೆಲವು ಕಾಣಿಕೆಗಳನ್ನು ಕೊಟ್ಟು ಹೋಗುತ್ತಾ ಇರುತ್ತಾರೆ. ಅಲ್ಲದೆ ಆ ಮಕ್ಕಳು ಸಹ ಈ ಕಾಣಿಕೆಗಳನ್ನು ಅಪೇಕ್ಷಿಸುತ್ತಾ ಇರುತ್ತಾರೆ. ಕೆಲವು ತಂದೆ ತಾಯಿಗಳು ಮಗನ ಸಲುವಾಗಿ ಒಂದು ಮನೆಯನ್ನು, ಒಂದು ಉಂಗುರವನ್ನು, ಅಲ್ಲ ಒಂದು ವಾಹನವನ್ನು, ಅಲ್ಲದೆ ಒಂದು ಹಣವನ್ನು ಕೊಟ್ಟು ನನ್ನ ಮಗನು ಅಲ್ಲ ಸೌಖ್ಯವಾಗಿರಲಿ, ಚೆನ್ನಾಗಿರಲಿ ಎಂದು ತಂದೆ ತಾಯಿಗಳು ಕೊಡುತ್ತಿರುವ ಒಂದು ಕಾಣಿಕೆ. ಇದಕ್ಕಿಂತ ಹೆಚ್ಚಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆ ತಾಯಿಗಳಿಂದ ಕೊಡಲು ಏನೂ ಸಾಧ್ಯವಿಲ್ಲ. ಏಕೆಂದರೆ ಅವರ ಕೊನೆಯ ಗಳಿಗೆಯಲ್ಲಿ ಸಾಯುವ ಸಮಯದಲ್ಲಿ ಈ ಕಾಣಿಕೆಗಳನ್ನು ಮಾತ್ರ ಕೊಡಬಹುದು.
ಯಾವಾಗ ಯೇಸುನಾಥರ ಆ ಒಂದು ಜೀವನವನ್ನು ಪರೀಕ್ಷಿಸಿದಾಗ ನಾವು ಯೋಹಾನನ ಸುಸಂದೇಶ 13ನೇ ಅಧ್ಯಾಯದಲ್ಲಿ ಓದ್ತೇವೆ. ಯಾವಾಗ ತಮ್ಮ ಅಂತಿಮ ದಿನಗಳು ಈ ಪ್ರಪಂಚದಿಂದ ಬಿಟ್ಟು ಹೋಗಬೇಕು ಎಂಬ ದಿನಗಳು ಬಂದವು, ಜನರನ್ನು ಪ್ರೀತಿಸಿದರು, ತಮ್ಮ ಹಿಂಬಾಲಿಕರನ್ನು ಪ್ರೀತಿಸಿದರು, ಅಲ್ಲದೆ ಎಷ್ಟರ ಮಟ್ಟಿಗೆ ಅವರು ಪ್ರೀತಿಸಿದರು ಎಂಬುದನ್ನು ತೋರಿಸಲಿದ್ದರು. ತಮ್ಮ ಪ್ರೀತಿಸಿದವರನ್ನು ಎಷ್ಟರ ಮಟ್ಟಿಗೆ ಕೊನೆಯ ಗಳಿಗೆಯಲ್ಲಿ ಅವರ ಪರಮಾಧಿಯನ್ನು, ಪ್ರೀತಿಯ ಪರಮಾಧಿಯನ್ನು ತೋರಿಸಲಿದ್ದರು. ಲೂಕನ ಸುಸಂದೇಶ 22ನೇ ಅಧ್ಯಾಯ 14ರಲ್ಲಿ ಓದ್ತೇವೆ. ಪಾಸ್ಕ ಹಬ್ಬದ ದಿನ ಬಂದಾಗ ಯೇಸುನಾಥರು ಆ ಒಂದು ಪಾಸ್ಕ ಹಬ್ಬವನ್ನು ಆಚರಿಸುತ್ತಿರುವಾಗ, ಮರಣದ ಕೊನೆಯ ದಿನಗಳು ಬಂದಾಗ ಆ ಹಬ್ಬವನ್ನು ಆಚರಿಸುತ್ತಿರುವಾಗ ಒಂದು ಕಾಣಿಕೆಯ ಬಗ್ಗೆ ಹೇಳುತ್ತಾರೆ. ನಾನು ಈ ಒಂದು ಪಾಸ್ಕ ಹಬ್ಬಕ್ಕಾಗಿಯೇ ನಾನು ಕಾತುರನಾಗಿದ್ದೆ, ಇದಕ್ಕಾಗಿ ನಾನು ತವಕ ಪಡುತ್ತಿದ್ದೆ. ಸ್ವರ್ಗದಲ್ಲಿ ಈ ಒಂದು ಕಾಣಿಕೆ ಸಂಪೂರ್ಣಗೊಳ್ಳುವವರೆಗೆ ನಾನು ಮತ್ತೊಂದು ಸಾರಿ ಭಾಗವಹಿಸುವುದಿಲ್ಲ. ಅವರು ಬಿಟ್ಟು ಹೋದರೂ ಸಹ ನಾನು ಮಾತ್ರ ಇನ್ನು ಮೇಲೆ ಇದನ್ನು ಮಾತ್ರ ಸ್ಮರಣೆ ಮಾಡುತ್ತಾ ಇರಬೇಕು. ಆ ಒಂದು ಲೂಕನ ಸುಸಂದೇಶ 22:14ರಲ್ಲಿ ಆ ಒಂದು ಪಾಸ್ಕ ಹಬ್ಬದ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನನ್ನ ಶರೀರ. ಅದಾದ ನಂತರ ಆ ಒಂದು ಪಾನಪಾತ್ರೆಯನ್ನು ತೆಗೆದುಕೊಂಡು, ಇದು ನಿಮ್ಮೆಲ್ಲರಿಗಾಗಿ ಸುರಿಸಲಾಗಿದೆ, ಇದನ್ನು ಕುಡಿಯಿರಿ, ನಿಮ್ಮ ಒಂದು ಪಾಪಗಳಿಗಾಗಿ ಸುರಿಸಲಾಗಿದೆ, ನನ್ನ ಸ್ಮರಣೆಗಾಗಿ ಇದನ್ನು ನೀವು ಪಾನಪಾತ್ರೆಯಲ್ಲಿ ನೀವು ಭಾಗವಹಿಸಿರಿ, ಇದು ನನ್ನ ಶರೀರ, ಇದು ನನ್ನ ರಕ್ತ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ಬಲಿಪೂಜೆಯಲ್ಲಿ ಗುರುಗಳು ಹೇಳುತ್ತಾ ಇರ್ತಾರೆ, ಈಗೋ ವಿಶ್ವಾಸದ ಮಹಾರಹಸ್ಯ. ಕ್ರಿಸ್ತರು ನಿನ್ನೆಯೂ ಇದ್ದರು, ಕ್ರಿಸ್ತರು ಇವತ್ತು ಇದ್ದಾರೆ, ಕ್ರಿಸ್ತರು ನಾಳೆಯೂ ಬರುತ್ತಾ ಇರುತ್ತಾರೆ. ಸಂತ ಅಗಸ್ಟಿನ್ ಅದೇ ಮಾತನ್ನು ಹೇಳುತ್ತಾರೆ, ನಮ್ಮ ದೇವರು ಬೇರೆ ಬೇರೆ ರೂಪದಲ್ಲಿ ಬರುತ್ತಾ ಇರುತ್ತಾರೆ. ಮಗುವಾಗಿ ಬಂದ ದೇವರು, ರಾಜರಾಗಿ ಬಂದ ದೇವರು ಇನ್ನೂ ಪ್ರತಿ ಬಲಿಪೂಜೆಯಲ್ಲಿ ಶರೀರ ಸಮೇತವಾಗಿ ನಮ್ಮ ಮಧ್ಯೆ ಬರುತ್ತಾ ಇರುತ್ತಾರೆ. ಅಂಥ ಒಂದು ದೇವರು ಕೊಟ್ಟ ಆ ಒಂದು ಕಾಣಿಕೆ, ಹತ್ತಿರವಾದ ಕಾಣಿಕೆ, ಅತ್ಯುನ್ನತವಾದ ಒಂದು ಕಾಣಿಕೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾಣಿಕೆಯ ಬಗ್ಗೆ, ಈ ಒಂದು ಆಶೀರ್ವಾದದ ಬಗ್ಗೆ ಎಷ್ಟೋ ಜನರಿಗೆ ಅರ್ಥವಾಗದಿದ್ದರೂ ಸಹ ಯೇಸುನಾಥರು ಮಾತ್ರ ಪೇತ್ರನಿಗೆ, ನೀನು ಬಿಟ್ಟು ಹೋಗುತ್ತೀಯಾ? ಇಂದು ನಾವು ನೋಡಬಹುದು ಧರ್ಮಸಭೆಯಲ್ಲಿ ಎಷ್ಟೋ ಜನರು ಈ ಒಂದು ರಹಸ್ಯ, ಈ ಒಂದು ಆಶೀರ್ವಾದ ತಿಳಿಯದೆ, ಒಪ್ಪಿಕೊಳ್ಳದೆ, ಯೋಹಾನನ ಸುಸಂದೇಶ 61 ಓದ್ತೇವೆ. ಎಷ್ಟೋ ಆ ಒಂದು ಹಿಂಬಾಲಿಕರು ಹಿಂಬಾಲಿಸೋದನ್ನೇ ಬಿಟ್ಟರು, ಅಲ್ಲೇ ಬಿಟ್ಟು ಹೋದವರು ಮತ್ತೆ ತಿರುಗಿ ಬರಲಿಲ್ಲ ಎಂದು. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಪವಿತ್ರ ಆ ಒಂದು ರಹಸ್ಯವನ್ನು, ಅಲ್ಲದೆ ಇಂಥ ಒಂದು ಪವಿತ್ರ ಆಶೀರ್ವಾದವನ್ನು ನಾವು ಜ್ಞಾಪಿಸುತ್ತಿರುವಾಗ, ಚರಿತ್ರೆಯಲ್ಲಿ ಎಷ್ಟೋ ಸಂತರು 19ನೇ ಶತಮಾನದಲ್ಲಿ, 20ನೇ ಶತಮಾನದಲ್ಲಿ ಇಂದೂ ಸಹ ಹೇಗೆ ಪವಿತ್ರ ಬಲಿಪೂಜೆಗೆ, ಯೇಸುವಿನ ಒಂದು ತಿರು ಶರೀರಕ್ಕೆ ನಾವು ಸ್ಥಾನ ಕೊಡಬೇಕು ಎಂಬುದನ್ನು ತೋರಿಸುತ್ತಾ ಇದ್ದಾರೆ. ಕಳೆದ ವರ್ಷ ಜುಬ್ಲಿ ವರ್ಷದಲ್ಲಿ ಕಾರ್ಲೋಸ್ ಅಕ್ಯುಟಿಸ್ ಇವರನ್ನು ಸಂತರನ್ನಾಗಿ ಮಾಡಿದರು. 14 ವರ್ಷದ ಬಾಲಕ, ನಮ್ಮ ಹಾಗೇ ಇದ್ದು, ನಮ್ಮ ಮಧ್ಯೆ ಇದ್ದು, ನಮ್ಮ ನಂತರೇ ಹುಟ್ಟಿ, ನಮಗಿಂತ ಮೊದಲೇ ಮರಣ ಹೊಂದಿ ನಮ್ಮ ಮುಂದೆ ಸಂತನಾಗುತ್ತಿದ್ದಾನೆ. ಅವನ ತಂದೆ ತಾಯಿಗಳು ಇನ್ನೂ ಜೀವಂತವಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕಾರ್ಲೋಸ್ ಅಕ್ಯುಟಿಸರ ಒಂದು ಜೀವನ ನೋಡಿದಾಗ, ಇನ್ನೂ ಈ ಆಧುನಿಕ ಕಾಲದಲ್ಲಿ ಯಾರು ಬೇಕಾದರೂ ಸಂತರಾಗಬಹುದು, ಆದರೆ ನೀವು ಮಾತ್ರ ಯೇಸುವಿನ ತಿರು ಶರೀರಕ್ಕೆ, ರಕ್ತಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಅವರು ಒಂದು ಮಾತನ್ನು ಹೇಳುತ್ತಾ ಇದ್ದರು, ಯೂಕರಿಸ್ಟ್ ದ ಹೈವೇ ಟು ಹೆವೆನ್. ಸ್ವರ್ಗಕ್ಕೆ ಈ ಒಂದು ಬಲಿಪೂಜೆ ಒಂದು ಹೆದ್ದಾರಿ. ಆ ಕಡೆ ಈ ಕಡೆ ಹೋಗದೆ ಇದಕ್ಕೆ ಸ್ಥಾನವನ್ನು ಕೊಡಿರಿ. ಮ್ಯಾಕ್ಸಿಮಲ್ ಕೋಲ್ಬೆ ಆ ಒಂದು ಸಂತರು ಒಂದು ಮಾತನ್ನು ಹೇಳುತ್ತಾರೆ, ಪ್ರಿಯ ಸಹೋದರ ಸಹೋದರಿಯರೇ, ಸ್ವರ್ಗದಲ್ಲಿ ದೇವದೂತರಿಗೆ ಅಸೂಯೆ ಪಡುವ ಒಂದು ಅಂಶವೆಂದರೆ ಈ ಭಕ್ತಾದಿಗಳು ಯೇಸುವಿನ ತಿರು ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವುದು. One thing that is jealous of the angels of men is these people receiving the body and blood of Jesus. ಸ್ವರ್ಗದಲ್ಲಿ ದೇವದೂತರಿಗೆ ಒಂದು ಅಸೂಯೆ ಕೊಡುವ ಒಂದು ಸಂಗತಿ ಎಂದರೆ, ಈ ಭಕ್ತಾದಿಗಳು ಈ ರೀತಿಯಾಗಿ ತಮ್ಮ ದೇವರನ್ನು ರೊಟ್ಟಿಯ ರೂಪದಲ್ಲಿ ಬಲಿಪೂಜೆಯಲ್ಲಿ ಸ್ವೀಕರಿಸುವುದು.
ಆದುದರಿಂದ ಹೇಳುತ್ತಾರೆ, ಇದಕ್ಕಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಈ 19ನೇ ಶತಮಾನದಲ್ಲಿ ಪಾದ್ರೆ ಪಿಯೋ ಬಹಳ ಆಳವಾಗಿ ಈ ಒಂದು ಯೇಸುವಿನ ಶರೀರ ರಕ್ತದ ಬಗ್ಗೆ, ಬಲಿಪೂಜೆ ಬಗ್ಗೆ ಧ್ಯಾನಿಸಿ ಒಂದು ಮಾತನ್ನು ಹೇಳುತ್ತಾರೆ, ಆಲ್ವೇಸ್ ರಿಮೇನ್ ವಿತ್ ದ ಕ್ಯಾಥಲಿಕ್ ಚರ್ಚ್. ದಯಮಾಡಿ ನೀವು ಯಾವತ್ತೂ ಈ ಧರ್ಮಸಭೆಯ ಜೊತೆಗೆ ಹತ್ತಿರವಾಗಿಯೇ ಇರಿರಿ. ಬಿಕಾಸ್ ಓನ್ಲಿ ಕ್ರೈಸ್ಟ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ದಿಸ್ ಸ್ಯಾಕ್ರಮೆಂಟ್. ಈ ಒಂದು ಸಂಸ್ಕಾರದಲ್ಲಿ ಮಾತ್ರ ಆ ಒಂದು ಯೇಸು ತಮ್ಮ ಮಹಿಮೆಯನ್ನು ತೋರಿಸಿದ್ದಾರೆ. ಈ ಮಹಿಮೆಯಿಂದಲೇ ನಿಜವಾದ ಒಂದು ಶಾಂತಿ. ಇಟ್ ಈಸ್ ಓನ್ಲಿ ಇನ್ ದ ಸ್ಯಾಕ್ರಮೆಂಟ್ ಕ್ರೈಸ್ಟ್ ಇಸ್ ದೇರ್ ಆ್ಯಂಡ್ ಇಟ್ ಈಸ್ ಹಿಯರ್ ವಿ ಗೆಟ್ ದ ಟ್ರೂ ಪೀಸ್. ನಿಜವಾದ ಶಾಂತಿ ಬರುವುದು ಈ ಒಂದು ಯೇಸುವಿನ ಈ ಒಂದು ಸಂಸ್ಕಾರದಿಂದ. ಪ್ರೇಸ್ ದ ಲಾರ್ಡ್. Praise the Lord. Hallelujah. 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 ಪ್ರಿಯ ಸಹೋದರ ಸಹೋದರಿಯರು, ಎಷ್ಟೋ ಸಂತರುಗಳು ಈ ಒಂದು ಶರೀರ ಮತ್ತು ರಕ್ತದ ಬಗ್ಗೆ ಧ್ಯಾನಿಸಿ ಎಷ್ಟೋ ಒಂದು ಸತ್ಯಗಳನ್ನು ಹೇಳುತ್ತಾರೆ. ಈ ವರ್ಷ ಸಂತ ಫ್ರಾನ್ಸಿಸ್ ಅಸಿಸಿಯವರ ವರ್ಷ. ಸಂತ ಫ್ರಾನ್ಸಿಸ್ ಅಸಿಸಿ ಆಳವಾಗಿ ಈ ಒಂದು ಯೇಸುವಿನ ಶರೀರ ರಕ್ತದ ಬಗ್ಗೆ ಧ್ಯಾನಿಸಿ ಒಂದು ಸತ್ಯವನ್ನು ಈ ಒಂದು ಜಗತ್ತಿಗೆ ಹೇಳುತ್ತಾರೆ. You may not able to see the Son of God who was there 2000 years ago. 2000 ವರ್ಷದ ಹಿಂದೆ ಇದ್ದ ಆ ಯೇಸುವನ್ನು ನೀವು ಇವತ್ತಿನ ಕಣ್ಣಿನಿಂದ ಇವತ್ತಿನ ಜಗತ್ತಿನಲ್ಲಿ ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಯು ಮೇ ನಾಟ್ ಏಬಲ್ ಟು ಸಿ ದ ಸನ್ ಆಫ್ ಗಾಡ್. ಆದರೆ ಅದೇ ಯೇಸುವಿನ ಶರೀರ ರಕ್ತವನ್ನು ಇನ್ನೂ ಬೇಕಾದರೆ ನೀವು ಬಲಿಪೂಜೆಯಲ್ಲಿ ನೋಡಬಹುದು. ಬಟ್ ಸ್ಟಿಲ್ ಯು ಕ್ಯಾನ್ ಸಿ ಹಿಸ್ ಬಾಡಿ ಆ್ಯಂಡ್ ಬ್ಲಡ್ ಇನ್ ದ ಯೂಕರಿಸ್ಟ್. 2 ವರ್ಷದ ಹಿಂದೆ ಆ ಮನುಷ್ಯನ ಆ ಒಂದು ಶರೀರ ರಕ್ತವನ್ನು ಇನ್ನೂ ಸಹ ನೀವು ವಿಶ್ವಾಸ ಬಿದ್ದರೆ ಈ ಒಂದು ಬಲಿಪೂಜೆಯಲ್ಲಿ ಈ ಒಂದು ಯೇಸುವಿನ ಶರೀರ ರಕ್ತದಲ್ಲಿ ನಾವು ಕಾಣಬಹುದು. Praise the Lord. Praise the Lord. Hallelujah. 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 ಇದೇ ಒಂದು ಸಂದರ್ಭದಲ್ಲಿ ಸಂತ ಅಗಸ್ಟಿನ್ ಒಂದು ಸತ್ಯವನ್ನು ಹೇಳುತ್ತಾರೆ. ಯಾಕೆ ನಾವು ಈ ಒಂದು ಪ್ರಸಾದಕ್ಕೆ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಅಲ್ಲದೆ ಒಂದು ಸ್ಥಾನವನ್ನು ಕೊಡಬೇಕು? Among all the sacraments, the one sacrament which is very dear to God, ಎಲ್ಲ ಸಂಸ್ಕಾರಗಳಲ್ಲಿ ದೇವರಿಗೆ ಅತಿ ಆ ಒಂದು ಪ್ರೀತಿಸಲ್ಪಟ್ಟ ಪ್ರಿಯಕರವಾದ ಒಂದು ಸಂಸ್ಕಾರವೇ ಆ ಒಂದು ಪರಮ ಪ್ರಸಾದ. ಏಕೆಂದರೆ ತಮ್ಮ ಏಕೈಕ ಮಗನನ್ನೇ ಈ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಸೋ ಲವ್ಡ್ ಬೈ ಗಾಡ್ ಬಿಕಾಸ್ ಗಿವನ್ ಅಸ್ ಹಿಸ್ ಓನ್ ಸನ್. ಈ ಎಲ್ಲ ಸಂಸ್ಕಾರಗಳಲ್ಲಿ ದೇವರಿಗೆ ಪ್ರಿಯಕರವಾದ ಒಂದು ಸಂಸ್ಕಾರ, ಏಕೆಂದರೆ ತನ್ನ ಏಕೈಕ ಮಗನನ್ನೇ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಂತರು ಹೇಳುತ್ತಾರೆ, ನಮಗೂ ಸಹ ಆ್ಯಂಡ್ ಫಾರ್ ಅಸ್ ಆಲ್ಸೋ ಸೋ ಈಸಿ ಟು ರೀಚ್ ಟು ಹಿಮ್. ಬಹಳ ಹತ್ತಿರವಾಗಿ ದೇವರನ್ನು ಅನುಭವಿಸಬೇಕಾದರೆ ಈ ಒಂದು ಪರಮ ಪ್ರಸಾದ ದೇವರಿಗೂ ಅಷ್ಟು ಪ್ರಿಯಕರವಾಗಿದೆ, ನಮಗೂ ಸಹ ಅಷ್ಟು ಹತ್ತಿರವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಒಂದು ಆರಾಧನೆಯ ಸಮಯದಲ್ಲಿ ಇಂಥ ಒಂದು ದಿವ್ಯ ಸಂಸ್ಕಾರಕ್ಕಾಗಿ, ಈ ಒಂದು ರಹಸ್ಯಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿ, ಎಲ್ಲ ಸಂತರು ಒಂದು ಸತ್ಯವನ್ನು ಹೇಳುತ್ತಾರೆ, ಈ ಒಂದು ರಹಸ್ಯವನ್ನು, ಈ ಒಂದು ದರ್ಶನವನ್ನು ನಾವು ಪಡೆಯಬೇಕಾದರೆ ವಿಶ್ವಾಸದಿಂದ, ಯೋಗ್ಯತೆಯಿಂದ ಮಾತ್ರ ಸಾಧ್ಯ. ಇಟ್ಸ್ ಓನ್ಲಿ ಬೈ ಫೇತ್, ಇಟ್ ಈಸ್ ಓನ್ಲಿ ಫಾರ್ ಯುವರ್ ವರ್ದಿ ಲೈಫ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಪವರ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದ ಯೂಕರಿಸ್ಟ್. ಆ ಒಂದು ವಿಶ್ವಾಸ. ಇಬ್ರಿಯರಿಗೆ ಬರೆದ ಗ್ರಂಥ 11:6 ಓದ್ತೇವೆ, ವಿಶ್ವಾಸವಿಲ್ಲದೆ ಪ್ರಿಯ ಸಹೋದರ ಸಹೋದರಿಯರೇ ದೇವರನ್ನು ನಾವು ಸಂತೋಷಪಡಿಸಲು ಸಾಧ್ಯವಿಲ್ಲ. ಸಂತ ಡೊಮಿನಿಕ್ ಸಾವಿಯೋ ತಮ್ಮ ಜೀವನದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಪರಮ ಪ್ರಸಾದವನ್ನು ಸ್ವೀಕರಿಸಿದಾಗ ಹಿಸ್ ಮೋಟೋ, ಅವರ ಒಂದು ಉದ್ದೇಶವಾಗಿತ್ತು, ಐ ವಿಲ್ ಗೋ ಫಾರ್ ಕನ್ಫೆಷನ್ ಆಫನ್ and I will receive the communion as often as I can. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಪರಮ ಪ್ರಸಾದವನ್ನು ಸ್ವೀಕರಿಸಿದ್ದೇವೆ. ಸಂತ ಡೊಮಿನಿಕ್ ಸಾವಿಯೋ ಒನ್ ಮೋಟೋ, ನಾನು ಎಷ್ಟು ಸಾಧ್ಯ ಯಾವತ್ತಲೂ ಆ ಒಂದು ಪಶ್ಚಾತ್ತಾಪ ಸಂಸ್ಕಾರಕ್ಕೆ ನಾನು ಹೋಗುತ್ತಾ ಇರುತ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಯಾವಾಗ ಸಾಧ್ಯವಾಗುತ್ತದೆಯೋ, ಸಂತ ಡೊಮಿನಿಕ್ ಸಾವಿಯೋ ಅಂದ ತಕ್ಷಣ ಅವರು ಡಾನ್ ಬಾಸ್ಕೋ ಆ ಒಂದು ಸಭೆಯಲ್ಲಿ ಅವರ ಒಂದು ಆಶ್ರಯದಲ್ಲಿ ಬೆಳೆದವರು. ಯಾವಾಗ ನನಗೆ ಆ ಒಂದು ಹಾಸ್ಟೆಲ್ನಲ್ಲಿ ಆಶ್ರಯದಲ್ಲಿ ಅವಕಾಶವನ್ನು ಕೊಡುತ್ತಾ ಇರುತ್ತಾರೋ ನಾನು ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಾ ಇರುತ್ತೇನೆ. ಐ ಶಾಲ್ ಗೋ ಫಾರ್ ಕನ್ಫೆಷನ್ ಆ್ಯಂಡ್ ಐ ಶಾಲ್ ಕೀಪ್ ಆನ್ ರಿಸೀವಿಂಗ್ ದ ಕಮ್ಯೂನಿಯನ್. ಆ ಒಂದು ವಿಶ್ವಾಸ ಅಷ್ಟು ಒಂದು ದೊಡ್ಡ ವಿಶ್ವಾಸವಾಗಿತ್ತು.
ಇನ್ನು ಹಂತ ಹಂತವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಅವರ ವಿಶ್ವಾಸವನ್ನು ನಾವು ನೋಡಬಹುದು. ಡೊಮಿನಿಕ್ ಸಾವಿಯೋ ಅವರು ಯಾವತ್ತಲೂ ಹೇಳ್ತಾ ಇದ್ದರು, ಐ ಶಾಲ್ ಸಿ ಜೀಸಸ್ ಇನ್ ಹೆವನ್. ನಾನು ದೇವರನ್ನು ಸ್ವರ್ಗದಲ್ಲಿ ನೋಡ್ತೇನೆ. ಬಟ್ ದ ಸೇಮ್ ಜೀಸಸ್ ಐ ಸಿ ಆ್ಯಂಡ್ ಅಡೋರ್ ಇನ್ ದ ಯೂಕರಿಸ್ಟ್ ಆ್ಯಂಡ್ ಸ್ಪೆಷಲಿ ಆನ್ ದಿ ಆಲ್ಟರ್. ನಾನು ಒಂದು ದಿವಸ ನನ್ನ ದೇವರನ್ನು ನೋಡ್ತೇನೆ, ಆದರೆ ಅದೇ ದೇವರನ್ನು ಪ್ರತಿ ದಿವಸ ನೋಡುತ್ತಾ ಇದ್ದೇನೆ, ಆರಾಧಿಸುತ್ತಾ ಇದ್ದೇನೆ. ನನ್ನ ವಿಶ್ವಾಸದ ಕಣ್ಣುಗಳಿಂದ ಅವುಗಳನ್ನು ನೋಡುತ್ತಾ ಇದ್ದೇನೆ. ಹೇಗೆ ಈ ಸಂತರು ತಮ್ಮ ವಿಶ್ವಾಸದಿಂದ ಈ ಒಂದು ಮಹಾ ರಹಸ್ಯದ ಈ ಒಂದು ಶಕ್ತಿಯನ್ನು ಪಡೆಯಲು ಸಾಧ್ಯವಾದರು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೇರಳದಲ್ಲಿದ್ದೇವೆ. ಇದೇ ಒಂದು ಕೇರಳದಲ್ಲಿ ವಿಲ್ಲಕ್ನೂರದಲ್ಲಿ ಆ ಯೇಸುವಿನ ಆ ಒಂದು ಪರಮ ಪ್ರಸಾದದ ಬಲಿಪೂಜೆ ಸಮಯದಲ್ಲಿ ನಡೆದ ಒಂದು ಭಾರತ ದೇಶದಲ್ಲಿ ನಡೆದ ಮೊದಲನೆಯ ಪರಮ ಪ್ರಸಾದದ ಒಂದು ಅದ್ಭುತ. ಫಾದರ್ ಥಾಮಸ್ ಪೆಡಿಕಲ್ ಇನ್ನೂ ಜೀವಂತವಾಗಿದ್ದಾರೆ. 2013 ವರ್ಷ ನವಂಬರ್ 15ನೇ ತಾರೀಕು ಈ ಅದ್ಭುತ ನಡೆದು, ಕಳೆದ ವರ್ಷ ಈ ಭಾರತ ದೇಶದಲ್ಲಿ ನಡೆದ ಪರಮ ಪ್ರಸಾದದ ಮೊದಲನೆಯ ಅದ್ಭುತವೆಂದು ಘೋಷಿಸಿದರು. ಪತ್ರಕರ್ತರು ಅವರಿಗೆ ಕೇಳುತ್ತಾ ಇದ್ದರು, ಆ ಗುರುಗಳಿಗೆ, ನಿಮಗೆ ಹೇಗೆ ಅನಿಸುತ್ತದೆ ಈ ಅದ್ಭುತವನ್ನು ನೋಡಿ? ಇನ್ನೂ ಜೀವಂತವಾಗಿದ್ದಾರೆ, ಆರೋಗ್ಯ ಚೆನ್ನಾಗಿ ಇರುತ್ತಿದ್ದರೂ ಸಹ ಅವತ್ತು ಪತ್ರಕರ್ತರಿಗೆ ಒಂದು ಮಾತನ್ನು ಹೇಳಿದರು, ನಾನು ವಿಶೇಷವಾಗಿ ಇದಕ್ಕಾಗಿಯೇ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇಂಥ ಅವಿಶ್ವಾಸಿಗಳು ಭಕ್ತಿ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ಈ ಅದ್ಭುತವಾಗಬೇಕು, ಭಕ್ತಾದಿಗಳಲ್ಲಿ ವಿಶ್ವಾಸ ಬೆಳೆಯಬೇಕೆಂದು ಹೇಳಿ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದರು. ಐ ವಾಸ್ ಓನ್ಲಿ ಪ್ರೇಯಿಂಗ್ ದಟ್ ಮೇ ದಿಸ್ ಮಿರಕಲ್ ಹ್ಯಾಪನ್, ಮೇ ದ ಫೇತ್ ಗ್ರೋ. ನನ್ನ ಒಂದೇ ಒಂದು ಪ್ರಾರ್ಥನೆಯಾಗಿತ್ತು, ಈ ಅದ್ಭುತ ನಡೆಯಬೇಕು, ನಡೆದು ಭಕ್ತಾದಿಗಳಲ್ಲಿ ವಿಶ್ವಾಸ ಬೆಳೆಯಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಂದು ವಿಶ್ವಾಸದ ಒಂದು ಮಹಾರಹಸ್ಯ. ಆದುದರಿಂದ ನಾವು ಚರಿತ್ರೆಯಲ್ಲಿ ನೋಡಬಹುದು, ನಮ್ಮ ಆದಿ ತಂದೆ ತಾಯಿಗಳು ಕೊರಿಂಥದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 5-7, ನಾವು ನೋಡಿ ನಡೆಯುವ ಜನರಾಗಬಾರದು, ನಂಬಿ ನಡೆಯುವ ಜನರಾಗಬೇಕು. ಸಾರಳ ಕತೆ, ಅಬ್ರಾಮನ ಕತೆ, ಮೋಶೆಯ ಕತೆ, ಯೋಬನ ಕತೆ, ಇವರ್ಯಾರೂ ಆ ಒಂದು ಸಾಕ್ಷಿಗಳನ್ನು ನೋಡಿ ನಡೆಯಲಿಲ್ಲ, ಇವರು ನಂಬಿ ನಡೆದರು. ಇದು ಸುಮ್ಮನೆ, ಅಲ್ಲಿದು ನಮ್ಮ ಮನೆ. ಪಡೆಯದಿದ್ದರೂ ಸಹ ಪಡೆದವರಂತೆ ಜೀವಿಸಿದರು. ನಾವೆಲ್ಲರೂ ಪ್ರವಾಸಿಗಳು, ಪರದೇಶಿಗಳು. ಆದರೂ ಇರುವ ತನಕ ಇಂಥ ಒಂದು ಸಂಸ್ಕಾರವನ್ನು ಕಾಣದಿದ್ದರೂ ಸಹ ಕಂಡವರಂತೆ ವಿಶ್ವಾಸದಿಂದ ಜೀವಿಸುವುದೇ ಆ ಒಂದು ಆಹ್ವಾನ, ಆ ಒಂದು ಆಶೀರ್ವಾದ. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಆಶೀರ್ವಾದಕ್ಕಾಗಿ, ಇಂಥ ಒಂದು ಅನುಗ್ರಹಕ್ಕಾಗಿ ನಾವು ಪ್ರಾರ್ಥಿಸೋಣ. ಸಂತ ಪೌಲರು ಹೇಳುತ್ತಾರೆ, ಈ ಪಾನಪಾತ್ರೆಯಲ್ಲಿ ಈ ರೊಟ್ಟಿ, ಈ ದ್ರಾಕ್ಷಾರೂಪವು ಅರ್ಪಿತವಾಗಿ ಆ ಯೇಸುವಿನ ಶರೀರ ಮತ್ತು ರಕ್ತವಾಗುತ್ತಿರುವಾಗ ನಿಮ್ಮನ್ನೇ ನೀವು ಪರೀಕ್ಷಿಸಿ ನೋಡಿರಿ, ಪಶ್ಚಾತ್ತಾಪದಿಂದ ವಿಶ್ವಾಸದಿಂದ ಸ್ವೀಕರಿಸಿರಿ. ಆದುದರಿಂದ ನಿಮ್ಮಲ್ಲಿ ಸ್ವಲ್ಪ ಜನರು, ಕೊರಿಂಥದವರಿಗೆ ಬರೆದ ಪತ್ರ 11:27 ಓದ್ತೇವೆ, ಸ್ವಲ್ಪ ಜನರು ಅಸ್ವಸ್ಥರಾಗಿದ್ದೀರಿ, ರೋಗಿಗಳಾಗಿದ್ದೀರಿ, ಸ್ವಲ್ಪ ಜನರು ಮರಣದ ಹಂತದಲ್ಲಿಯೇ ಹೋಗಿದ್ದೀರಿ. ಏಕೆಂದರೆ ಇದು ನಿಜವಾಗಿಯೂ ಯೇಸುನಾಥರ ಆ ಒಂದು ತಿರು ಶರೀರ ಮತ್ತು ರಕ್ತ, ತಿರು ಶರೀರ, ರಕ್ತ, ಆತ್ಮ ಮತ್ತು ದೈವಿಕತ್ವ ಈ ಒಂದು ಸಂಸ್ಕಾರದಲ್ಲಿ ಪ್ರಸನ್ನತೆಯಾಗಿದೆ. ಎಷ್ಟರ ಮಟ್ಟಿಗೆ ನಾವು ವಿಶ್ವಾಸದಿಂದ ಭಕ್ತಿಯಿಂದ ಬರುತ್ತೇವೋ ಇದು ನಮಗೆ ಒಂದು ಆಶೀರ್ವಾದವಾಗಿ ಮಾಡುತ್ತದೆ. ಸಂತ ಕಾರ್ಲೋಸ್ ಅಕ್ವಿಟಸರ ಮುಖಾಂತರ, ಸಂತ ಪಾದ್ರೆ ಪಿಯೋ ಇವರ ಮುಖಾಂತರ, ಎಲ್ಲ ಒಂದು ಸಕಲ ಸಂತರ ಮುಖಾಂತರ ನಮಗೂ ಸಹ ಇಂಥ ಒಂದು ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು, ದರ್ಶನವನ್ನು ದಯಪಾಲಿಸಿರೆಂದು ಈ ಆರಾಧನೆ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಅತ್ಯುನ್ನತ ಸಿಂಹಾಸನದಿ ಆಸೀನನಾದಾನಂದೇವಾ, ಅತ್ಯಂತ ಪ್ರೀತಿ ಸ್ವರೂಪಿಯು ನೀನೇ, ಆರಾಧಿಸುವೆ ನಿನ್ನ. ಆರಾಧನೆ 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 ಲೇಲುಯಾ 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 ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ. ಈ ಒಂದು ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ನಮ್ಮ ದೇವರೇ, ನಮ್ಮ ಪ್ರಭುವೇ, ಎಂದು ವಿಶೇಷವಾಗಿ ಧರ್ಮಸಭೆಯು ಯೇಸುವಿನ ತಿರು ಶರೀರ ಮತ್ತು ರಕ್ತದ ಹಬ್ಬವನ್ನು ಅರ್ಪಿಸುತ್ತಿರುವಾಗ ಕಾರ್ಪಸ್ ಕ್ರಿಸ್ಟಿ, ಹೀಗೆ ಚರಿತ್ರೆಯಲ್ಲಿ ನೀವು ಸಂತ ಜೂಲಿಯಾನಿಯವರಿಗೆ, ಆ ಗುರುಗಳಿಗೆ, ಜರ್ಮನಿಯ ಒಂದು ಗುರುಗಳಿಗೆ ಬಲಿಪೂಜೆ ಸಮಯದಲ್ಲಿ ರೊಟ್ಟಿಯ ಮುಖಾಂತರ ರಕ್ತದ ಹನಿಗಳನ್ನು ಸುರಿಸಿ, ವಿಶೇಷವಾಗಿ ಇಂದು ಆಧುನಿಕ ಕಾಲದಲ್ಲಿಯೂ ಸಹ ಯುವಕರಿಗೆ, ಕಾರ್ಲೋಸ್ ಅಕ್ಯುಟಿಸ್ ಅವರಿಗೆ, ಪಾದ್ರೆ ಪಿಯೋ ಅವರಿಗೆ, ಡೊಮಿನಿಕ್ ಸಾವಿ ಅವರಿಗೆ, ಸಂತ ಫಾಸ್ಟಿನ ಇವರಿಗೆ ಬಲಿಪೂಜೆ ಸಮಯದಲ್ಲಿ, ಆರಾಧನೆ ಸಮಯದಲ್ಲಿ ನಿಮ್ಮ ದರ್ಶನಗಳನ್ನು ಕೊಟ್ಟು ಅಸತ್ಯವನ್ನು, ಈಗೋ ನಿಮ್ಮ ಪೂರ್ವಜರು ಮನ್ನಾ ತಿಂದರು, ಸಾವಿಗೀಡಾದರು, ಈ ರೊಟ್ಟಿಯನ್ನು ಸ್ವೀಕರಿಸುವನು, ಆರಾಧಿಸುವನು, ಭುಜಿಸುವವನು ನನ್ನಲ್ಲಿ ಜೀವಿಸುತ್ತಾನೆ ಎಂದು ಹೇಳುತ್ತಾರೆ. ಅಂಥ ಒಂದು ವಾಗ್ದಾನವನ್ನು, ಅಂಥ ಒಂದು ಅನುಭವವನ್ನು, ದರ್ಶನವನ್ನು ನಮಗೂ ಸಹ ಪಾದ್ರೆ ಪಿಯೋ ಹೇಳಿದ ಹಾಗೆ ಇಂದಿನ ಆಧುನಿಕ ಆಧ್ಯಾತ್ಮಿಕ ಹಸಿವಿಗೆ ಈ ಒಂದು ಪರಮ ಪ್ರಸಾದವೇ, ಯೇಸುವಿನ ತಿರು ಶರೀರ ಮತ್ತು ರಕ್ತವೇ ಈ ಒಂದು ಒಳ್ಳೆಯ ಒಂದು ಔಷಧಿಯಾಗಿದೆ. ಇಂದಿನ ಆಧ್ಯಾತ್ಮಿಕ ಯುವಜನರ, ನಮ್ಮೆಲ್ಲರ ಆ ಒಂದು ಆಧ್ಯಾತ್ಮಿಕ ಹಸಿವಿಗೆ ಇದೇ ಒಂದು ಔಷಧಿಯಾಗಿದೆ. ಆ ಸಂತ ಡೊಮಿನಿಕ್ ಸಾವಿಯವರ ಹಾಗೆ ನಾನು ಯೇಸುವನ್ನು ಸ್ವರ್ಗದಲ್ಲಿ ನೋಡುತ್ತೇನೆ, ಅದಕ್ಕಿಂತ ಹೆಚ್ಚಾಗಿ ಪ್ರತಿದಿನ ಅದೇ ದೇವರನ್ನು ಬಲಿಪೀಠದ ಮೇಲೆ ಆರಾಧಿಸುತ್ತಾ ಇದ್ದೇನೆ, ನೋಡಿಸುತ್ತಾ ಇದ್ದೇನೆ, ನನ್ನ ವಿಶ್ವಾಸದ ಆ ಒಂದು ಕಣ್ಣುಗಳಿಂದ ನೋಡುತ್ತಾ ಇದ್ದೇನೆ. ಆದುದರಿಂದ ಸಂತ ಪಾದ್ರೆ ಪಿಯೋ ಅಸತ್ಯವನ್ನು ಮಾತ್ರ ಹೇಳುತ್ತಾರೆ. ನೀವು ಮಾತ್ರ ಕ್ರೈಸ್ತ ಧರ್ಮ ಸಭೆಗೆ, ಕ್ಯಾಥೋಲಿಕ್ ಸಭೆಗೆ ಬಹಳ ಹತ್ತಿರವಾಗಿ ಜೀವಿಸಿರಿ, ಏಕೆಂದರೆ ಈ ಸಂಸ್ಕಾರದಲ್ಲಿ ಮಾತ್ರ ಆ ಪ್ರಭು ಯೇಸು ಪ್ರಸನ್ನರಾಗಿದ್ದಾರೆ. ಈ ಪ್ರಸನ್ನತೆ ಮಾತ್ರ ನಿಮಗೆ ಶಾಂತಿ ಸಮಾಧಾನವನ್ನು ಕೊಡುತ್ತದೆ. ಕಠಿಣವಾದ ಮಾತುಗಳಿದ್ದರೂ, ಅರ್ಥವಾಗದ ಮಾತುಗಳಿದ್ದರೂ, ಈ ಒಂದು ಆರಾಧನೆ ಸಮಯದಲ್ಲಿ ಯೇಸುವಿನ ತಿರು ಶರೀರ ಮತ್ತು ರಕ್ತದ ಆ ಒಂದು ಮಹಿಮೆಯನ್ನು, ಆ ಒಂದು ದರ್ಶನವನ್ನು ಕಾಣಲು ನಮ್ಮೆಲ್ಲರಿಗೆ ಆಶೀರ್ವದಿಸಲೆಂದು ಅದೇ ಒಂದು ಯೋಹಾನನ ಆ ಒಂದು ಗ್ರಂಥದಲ್ಲಿ ಯೇಸುನಾಥರು 2000 ವರ್ಷದ ಹಿಂದೆ ತಮ್ಮ ಶಿಷ್ಯರಿಗೆ ಹೇಳಿದ ಸಂದೇಶವನ್ನು, ಇಂದು ನಮಗೆ ಹೇಳುತ್ತಿರುವ ಸಂದೇಶವನ್ನು, ಈ ದೇವರ ವಾಕ್ಯವನ್ನು ಕೇಳುತ್ತಾ ನಾವು ಪ್ರಾರ್ಥಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಸಂತ ಯೋಹಾನರು ಬರೆದ ಸುಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ.
ಯೇಸುನಾಥರು ಹೇಳಿದ ತಕ್ಷಣ ಅಷ್ಟಕ್ಕೆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನೋ ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರವನ್ನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ, ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಒಂದು ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವಸ್ವರೂಪಿಯಾದ ಪಿತನು ನನ್ನನ್ನು ಕಳಿಸಿಕೊಟ್ಟರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನಾ ತಿಂದರೂ ಅವರು ಸಾವಿಗೆ ತುತ್ತಾದರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಸತ್ಯವಾಗಿ ಹೇಳುತ್ತೇನೆ ಎಂದರು. ಕಫಾರ್ನಾಮ್ ಪ್ರಾರ್ಥನಾ ಮಂದಿರದಲ್ಲಿ ಯೇಸು ಬೋಧನೆ ಮಾಡುತ್ತಿದ್ದಾಗ ಆಡಿದ ಒಂದು ಮಾತುಗಳಿವು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ಕೆಲವು ಮುಖ್ಯವಾದ ಒಂದು ಕೋರಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. ಬಲಿ ಪೂಜೆಯಲ್ಲಿ ಮುಖ್ಯವಾಗಿ ಆ ಒಂದು ವಿಶ್ವಾಸ, ಒಂದು ಭಕ್ತಿ, ಗೌರವ ಬೇಕಾಗಿದ್ದು ಗುರುಗಳಲ್ಲಿ, ಧರ್ಮಾಧ್ಯಕ್ಷರುಗಳಲ್ಲಿ, ಜಗದ್ಗುರುಗಳಲ್ಲಿ ತಮ್ಮ ಸ್ವಂತ ಕರಗಳಿಂದ ಇಂಥ ಬಲಿ ಪೂಜೆಯನ್ನು ಅರ್ಪಿಸುತ್ತಿರುವಾಗ, ರೊಟ್ಟಿ, ಈ ದ್ರಾಕ್ಷಾರಸವನ್ನು ಅರ್ಪಿಸುತ್ತಿರುವಾಗ, ಹೇಗೆ ಚರಿತ್ರೆಯಲ್ಲಿ ಜರ್ಮನಿ ದೇಶದ ಫಾದರ್ ಪೀಟರ್ ಆಫ್ ಪ್ರಾಗ್ ಅವರಿಗೆ ಬೋಲ್ಸೇನಾದಲ್ಲಿ ಅವರ ಅವಿಶ್ವಾಸವನ್ನು, ಅವರ ಸಮಸ್ಯೆಯನ್ನು ಬಿಡುಗಡೆ ಮಾಡಿ ಬಲಿಪೂಜೆಯನ್ನು, ಶಕ್ತಿಯನ್ನು ತೋರ್ಪಡಿಸಿದರು. ಎಂದು ಎಲ್ಲ ಒಂದು ಜಗದ್ಗುರುಗಳಿಗಾಗಿ, ಯಾಜಕರಿಗಾಗಿ, ಅಲ್ಲದೆ ಎಲ್ಲ ಒಂದು ಸೇವಕರಿಗಾಗಿ, ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರಿಗಾಗಿ ಇಂಥ ಒಂದು ವಿಶ್ವಾಸ, ಇಂಥ ಒಂದು ಭಕ್ತಿ, ಇಂಥ ಒಂದು ಪಶ್ಚಾತ್ತಾಪ ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ಸಂತ ಡೊಮಿನಿಕ್ ಹೇಳಿದ ಹಾಗೆ, I go for confession often and I receive the sacrament as often I can possible. ನಾನು ಪ್ರತಿ ಸಲ ಪಾಪ ಸಂಕೀರ್ತನೆಯನ್ನು ಮಾಡುತ್ತಾ ಇರ್ತೇನೆ. ಎಷ್ಟು ಸಲ ಸಾಧ್ಯವಾಗುತ್ತದೆಯೋ ಅಷ್ಟು ಮಟ್ಟಿಗೆ ಆ ಒಂದು ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಾ ಇರುತ್ತೇನೆ. ಏಕೆಂದರೆ ಅದು ಒಂದು ಆತ್ಮದ ಒಂದು ಭೋಜನ, ಸ್ವರ್ಗೀಯ ಒಂದು ಭೋಜನ. ಕಠಿಣವಾದ ಮಾತುಗಳಿದ್ದರೂ ಸಹ ಯೇಸುನಾಥರು ಅದೇ, ನನ್ನಲ್ಲಿ ನೆಲೆಸಬೇಕಾದರೆ, ನಿಮಗೆ ನಿತ್ಯ ಜೀವ ಬೇಕಾದರೆ, ಅಮರ ಜೀವನ ಬೇಕಾದರೆ, ನೀನು ನನ್ನನ್ನು ಭುಜಿಸಿದಾಗ ಮಾತ್ರ, ಸೇವಿಸಿದಾಗ ಮಾತ್ರ ಒಂದು ಸಾಧ್ಯ. ಈ ನಾವು ನೋಡಿ ನಡೆಯುವ ಜನರಾಗದೆ ವಿಶ್ವಾಸದಿಂದ ಸ್ವೀಕರಿಸಿ ಭಾಗವಹಿಸಿ ಪ್ರವಾಸಿಗರಾದ ನಾವು, ಯಾತ್ರಿಕರಾದ ನಾವು ನಮ್ಮ ಅಂತ್ಯ ಜೀವನದ ಬಗ್ಗೆ, ನಿತ್ಯ ಜೀವನದ ಬಗ್ಗೆ ಧ್ಯಾನಿಸಿ ಈ ನಿತ್ಯ ಜೀವವನ್ನು ಕೊಡುವ ಈ ರೊಟ್ಟಿಯನ್ನು ವಿಶ್ವಾಸದಿಂದ ಸ್ವೀಕರಿಸುವಂತೆ ಈ ಆಧುನಿಕ ಈ ಒಂದು ಪರಿಶೋಧನೆಯ ಕಾಲದಲ್ಲಿಯೂ ಸಹ ನಮ್ಮ ವಿಶ್ವಾಸವನ್ನು ಬಲಪಡಿಸಿರೆಂದು ಈ ಆರಾಧನೆಯ ಸಮಯದಲ್ಲಿ ಈ ಕೋರಿಕೆಗಾಗಿಯೂ ಸಹ ನಾವು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ತಿಳಿದಿರೋ ಪ್ರಕಾರ ಎಷ್ಟೋ ಪಂಗಡಗಳು ಬಂದು, ಎಷ್ಟೋ ತರ್ಕಗಳು ಆಗಿ, ಇಂದೂ ಸಹ ಎಷ್ಟೋ ಜನರು ಧರ್ಮಸಭೆಯನ್ನು, ವಿಶೇಷವಾಗಿ ಪರಮಪ್ರಸಾದದಲ್ಲಿ ವಿಶ್ವಾಸವನ್ನು ತಿರಸ್ಕರಿಸಿ ಹೋಗುತ್ತಿರುವಾಗ ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಸಂತ ಥಾಮಸರು ಸಹ
ಹಿಂಬಾಲಿಕರಾಗಿದ್ದರೂ ಸಹ ನಾನು ಅವರನ್ನು ಕಾಣಬೇಕು, ಅವರನ್ನು ಮುಟ್ಟಿದಾಗ ಮಾತ್ರ ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಾಗ ಯೇಸು ಮತ್ತೆ ಪ್ರತ್ಯಕ್ಷರಾಗಿ ಅವರಿಗೆ, ಥಾಮಸನೇ, ಅವಿಶ್ವಾಸಿಯಾಗಿರಬೇಡ, ವಿಶ್ವಾಸಿಸು. ಯೋಹಾನನ ಸುಸಂದೇಶ 20:27 ಕಾಣದೆ ಈ ವಿಶ್ವಾಸಿಸೋರು ಭಾಗ್ಯವಂತರು, ಕಾಣದೆ ವಿಶ್ವಾಸಿಸೋರು ಭಾಗ್ಯವಂತರು. ವಿಶ್ವಾಸದಿಂದ ಮಾತ್ರ ನಾವು ದೇವರನ್ನು ಸಂತೋಷಪಡಿಸಲು ಸಾಧ್ಯ, ಆ ರಹಸ್ಯವನ್ನು ಅರಿಯಲು ಸಾಧ್ಯ. ಧರ್ಮಸಭೆಯಿಂದ ಬಿಟ್ಟು ಹೋದವರಿಗಾಗಿ ಅಲ್ಲದೆ ಎಷ್ಟೋ ಜನರು ವಿಶ್ವಾಸವಿಲ್ಲದೆ, ಪಶ್ಚಾತ್ತಾಪವಿಲ್ಲದೆ ಈ ಸಂಸ್ಕಾರದಲ್ಲಿ ಭಾಗವಹಿಸಿ ಅಶಕ್ತರಾಗಿ, ಅಸ್ವಸ್ಥರಾಗಿ, ರೋಗಿಗಳಾಗಿ ಜೀವಿಸುತ್ತಿರುವಾಗ ಅವರನ್ನು ಕ್ಷಮಿಸಿ, ಅವರನ್ನು ಆಶೀರ್ವದಿಸಿ, ಈ ಪವಿತ್ರ ಸಂಸ್ಕಾರದ ಈ ದರ್ಶನಕ್ಕಾಗಿ, ಈ ವರಕ್ಕಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಈ ಎಲ್ಲ ನಮ್ಮ ಕೋರಿಕೆಗಳನ್ನು, ಇಲ್ಲಿರುವ ಪ್ರತಿಯೊಬ್ಬರ ಅಂತರಂಗದ ಕೋರಿಕೆಗಳನ್ನು ಆಶೀರ್ವದಿಸಿ, ಪಿತಾ, ಸುತ ಮತ್ತು ಪವಿತ್ರ ಆತ್ಮರನ್ನು ಆಶೀರ್ವದಿಸಿ, ಆರಾಧಿಸಿ ನಮ್ಮನ್ನು ಬಲಪಡಿಸಿರೆಂದು, ಆಶೀರ್ವದಿಸಿರೆಂದು ನಾವು ಪ್ರಾರ್ಥಿಸೋಣ. ಎಂತ ದಿವ್ಯ ಸಂಸ್ಕಾರ ಭಾಗ್ಯವಂದೇ ಸೋಣ, ಆಳೆಯಾಗ್ನೆ ಸವಿದಿಗೆ ಎಡೆಯಿತು ನಿಂತಿದೆ, ಇಂದ್ರಿಯಾತೀತವಾದನು ಸುವಿಶ್ವಾಸವು ತೋರನಿ, ಪಿತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮ ಮರರಿಗೂ ಸ್ತುತಿ ಜಯ ಮಂಗಳ ಸಮರ್ಪಣೆ ಗೌರವ